ಅಧ್ಯಕ್ಷರೇ, ಕರ್ನಾಟಕ ನಗರ ಪಾಲಿಕೆಗಳ ತಿದ್ದುಪಡಿ ವಿಧೇಯಕ 2025 ಈ ತಿದ್ದುಪಡಿಯನ್ನು ನಗರಾಭಿವೃದ್ಧಿ ಸಚಿವರು ಇವತ್ತಿಗೆ ಇದು ಮಾಡಿದ್ದಾರೆ. ಆದರೆ ಅದರಲ್ಲಿ 9A ಅಲ್ಲಿ ಪಟ್ಟಿ ಮಾಡಲಾದ ವೃತ್ತಿಪರರು ಎಂದರೆ ವೃತ್ತಿಪರರಾದ ವಾಸ್ತುಶಿಲ್ಪಿಗಳು, ಇಂಜಿನಿಯರ್ಗಳು, ರಚನಾ ವಿನ್ಯಾಸ ಸಮಾಲೋಚಕರು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದರಲ್ಲಿ ಹಾಕಿದ್ದಾರೆ. ಅದರಲ್ಲಿ ನಾನು ಈಗ ನನಗೆ ಸ್ಪಷ್ಟನೆಯನ್ನು ಮಂತ್ರಿಗಳ ಹತ್ರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ 2017ರಲ್ಲಿ ಬಿಲ್ಡಿಂಗ್ ಬೈಲಾಸ್ ಇದಾಗಿದೆ, ಇಂಪ್ಲಿಮೆಂಟ್ ಆಗಿದೆ. ಅದರಲ್ಲಿ ನೋಟಿಫಿಕೇಷನಲ್ಲಿ ಅದಕ್ಕೆ ಏನಿದೆ ಅಂತ ಕೇಳಿದರೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಅದರಲ್ಲಿ ಆ 2017ರ ಬೈಲಾರಲ್ಲಿ ಡಿಪ್ಲೊಮೊ ಇಂಜಿನಿಯರ್ಸ್ ಆರ್ ಸೂಪರ್ವೈಸರ್ಸ್ ಅಂತ ತೋರಿಸಿದ್ದಾರೆ. ಆ ಸೂಪರ್ವೈಸರ್ಸ್ ಅಂತ ಹೇಳಿದರೆ ಆ ಸೂಪರ್ವೈಸರ್ಗಳು ಈಗ ಈ ಬಿಲ್ ತಿದ್ದುಪಡಿಯಲ್ಲಿ ಆ ಡಿಪ್ಲೊಮೊ ಇಂಜಿನಿಯರ್ಸ್ಗಳ ಪರಿಸ್ಥಿತಿ ಏನಾಗುತ್ತೆ? ಆ್ಯಸ್ ಪರ್ 2017 ನೋಟಿಫಿಕೇಷನ್ ಪ್ರಕಾರ ಅವರು ಸೂಪರ್ವೈಸರ್ ಆದ ಅಂತ ಹೇಳಿದ್ರೆ ಈ ತಿದ್ದುಪಡಿ ಪ್ರಕಾರ ನಂತರ ಕೂಡ ಅವರು ಸೂಪರ್ವೈಸರ್ ಆಗಿಯೇ ಉಳಿತಾರಾ ಅಂತ ಹೇಳೋದು ಒಂದು ಪ್ರಶ್ನೆ. ಈಗ ಉದಾಹರಣೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಈಗ ಈ ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಪ್ಲಾನಿಂಗ್ ಮತ್ತು ಸೂಪರ್ವಿಷನ್ ಮಾಡಲಿಕ್ಕೆ ಅವಕಾಶಗಳಿದೆ. ಇದರಲ್ಲಿ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ, ಉದಾಹರಣೆಗೆ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡುಗಳಲ್ಲಿ ಅವರಿಗೆ ಈಗಾಗಲೇ ನಮ್ಮ 2017 ಪ್ರಕಾರ ಓನ್ಲಿ 100 ಸ್ಕ್ವೇರ್ ಮೀಟರ್ಸ್ ಅಂತ ಹೇಳಿದ್ರೆ 2-2.5 ಸೆನ್ಸಿಗೆ ಆಗುವಷ್ಟು ಮಾತ್ರ ಅವರು ಪ್ಲ್ಯಾನ್ ಮಾಡಬಹುದು. ಅದರಲ್ಲಿ ಬರುವಂಥ ಕಟ್ಟಡಗಳಿಗೆ ಮಾತ್ರ ಅವರಿಗೆ ಅವಕಾಶಗಳಿದೆ ಅಂತ ತೋರಿಸಿದ್ದಾರೆ. ಬಟ್ ಅದೇ ನೋಡಿದ್ರೆ ನೀವು ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಅವರಿಗೆ ಇನ್ನಿತರ ಅಧಿಕವಾದಂಥ ಅವಕಾಶಗಳು ಆ್ಯಸ್ ಪರ್ ದೇರ್ ಎಕ್ಸ್ಪೀರಿಯನ್ಸ್, ಅವರ ಎಕ್ಸ್ಪೀರಿಯನ್ಸ್ ಎಷ್ಟಿದೆ, 2 ವರ್ಷ ಎಕ್ಸ್ಪೀರಿಯನ್ಸ್ ಅದ ಅವನಿಗೆ ಒಂದು ಹಂತ ತನಕ, ಅದರ ನಂತರ 5 ವರ್ಷ ಆದ ಮೇಲೆ ಅವನಿಗೆ 6 ಫ್ಲೋರ್ ತನಕ, ಗ್ರೌಂಡ್ +6, ಈ ರೀತಿ ಎಲ್ಲ ಅವಕಾಶಗಳು ಕೊಡಲಾಗಿದೆ. ಈಗ ಮೊನ್ನೆ ಕೆಲವಾರು ಡಿಪ್ಲೊಮೊ ಇಂಜಿನಿಯರ್ಸ್ಗಳು ನನ್ನ ಹತ್ರ ಬಂದಿದ್ದರು, ನಾನು ನಿಮ್ಮ ಹತ್ರ ಕೂಡ ಅವ್ರು ಬಂದಿದ್ದಾರೆ ಅಂತ ಹೇಳಿದರು, ನೀವು ಕೂಡ ಸೆಕ್ರೆಟರಿ ಅವರಿಗೆ ಮಾತಾಡಿದ್ದೀರ ಅಂತ ಹೇಳಿದ್ದಾರೆ. ಇದರಲ್ಲಿ ಏನಾಗಿದೆ, ಈ ರಾಜ್ಯದಲ್ಲಿ ಸಾವಿರಾರು ಡಿಪ್ಲೊಮೊ ಇಂಜಿನಿಯರ್ಸ್ಗಳು ಇದ್ದಾರೆ, ಹಲವಾರು ವರ್ಷಗಳಿಂದ ಸೇವೆ ನಿರ್ಮಿಸ್ತಾ ಇದ್ದಾರೆ. ಇದರಿಂದ ಅವರ ಪರಿಸ್ಥಿತಿ ಏನಾಗುತ್ತೆ, ಅವರ ಹೊಟ್ಟೆಗೆ ನಷ್ಟ ಆಗುತ್ತೆ ಅಂತ ಹೇಳುವಂಥದ್ದು. ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಇನ್ನಿತರ ಮಹಾನಗರ ಪಾಲಿಕೆಯಲ್ಲೇ BE ಇಂಜಿನಿಯರ್ಸ್ಗಳ ಕೊರತೆ ಇದೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರು ಈ ತಿದ್ದುಪಡಿಗಳಲ್ಲಿ ಅವರು ಸರಿಯಾಗಿ ಸ್ಪಷ್ಟವಾಗಿ ಹೇಳಿಲ್ಲ, ಅದನ್ನು ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಅವಕಾಶಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇಲಾಖೆ ಅಧಿಕಾರಿಗಳು ಕೂಡ ಅವರಿಗೆ ಆ ಅರ್ಹತೆ ಬರಲ್ಲ, ಅವರಿಗೆ ಕೆಲಸ ಮಾಡುವ ಅವಕಾಶಗಳು ಸಿಗಲ್ಲ ಅಂತ ಹೇಳುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೆ ರಾಜ್ಯದಲ್ಲಿರೋ ಡಿಪ್ಲೊಮೊ ಕಾಲೇಜ್ ಕೂಡ ಭಾಳ ಕಷ್ಟದ ಪರಿಸ್ಥಿತಿ ಆಗುತ್ತೆ. ಇದಕ್ಕೆ ಮಂತ್ರಿಗಳು ಇದಕ್ಕೆ ಈ ತಿದ್ದುಪಡಿಯಲ್ಲಿ ಹೇಗೆ ಅವಕಾಶಗಳು ಕೊಟ್ಟಿದ್ದಾರೆ, ಡಿಪ್ಲೊಮೊ ಇಂಜಿನಿಯರ್ಸ್ಗಳಿಗೆ ಏನು ಅವಕಾಶಗಳು ಕೊಟ್ಟಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ತಿಳಿಸಬೇಕು ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ. ಸಭಾಧ್ಯಕ್ಷರೇ, ಈಗ ನಮ್ಮ ಬೆಂಗಳೂರು ಉಸ್ತುವಾರಿ ಸಚಿವರು ಒಂದು ನಂಬಿಕೆ ನಕ್ಷೆ ಅಂತ ತಂದಿದ್ದಾರೆ. ಇದು KTCP ಆಕ್ಟ್ ಸಭಾಧ್ಯಕ್ಷರೇ, ಬೇರೆ ವಿಚಾರ ಎಲ್ಲ ಬೇರೆ ಸಮಯ ಕೊಡಿ ಸಭಾಧ್ಯಕ್ಷರೇ, ಸಂಬಂಧ ಇಲ್ಲ ಸರ್ ಇದಕ್ಕೆ. KTCP ಆಕ್ಟ್ ನೀವು ಅದಕ್ಕೇನಪ್ಪ ಗ್ರೇಟರ್ ಬ್ಯಾಂಗ್ಳೂರ್ ಅದು GB ಮಾತಾಡೋದು, ಅದಕ್ಕೇನೆ GB ಅರ್ಥ ಮಾಡ್ಕೊಳ್ಳಿ ಸರ್. ನಾವು GB ಆಕ್ಟ್ ಅಲ್ಲಿ ಮಾತಾಡ್ತಾ ಇರೋದು ಸಭಾಧ್ಯಕ್ಷರೇ, ಯಾವ ಅದಕ್ಕೆ ಹಿಂದಿನ ಡೇಟ್ ಅಲ್ಲಿ ಇವತ್ತು ಒಂದು ತಿಳ್ಕೊಳ್ಳಿ ಸಭಾಧ್ಯಕ್ಷರೇ, ಇಲ್ಲ ಸಭಾಧ್ಯಕ್ಷರೇ, ಸುಮ್ಮನೆ ಕರೆಂಟ್ ವಿಷಯಕ್ಕೆ ಕರೆಂಟ್ ವಿಷಯಕ್ಕೆ ಸಂಬಂಧಪಟ್ಟ ಈಗ ಈ ಬಿಲ್ಲಿಗೆ ಸಂಬಂಧಪಟ್ಟ ಹಾಗೆ ನಾವು ಹೇಳಿದ ಮುಗಿಸ್ತೇನೆ. ಈ ಬಿಲ್ ಏನು ತಂದಿದ್ದಾರೆ, ಈ ಟೌನ್ ಮುನ್ಸಿಪಾಲಿಟಿ ಆಕ್ಟ್ ಇದ್ದ ಪ್ರಕಾರ ಅರ್ಬನ್ ಮಿನಿಸ್ಟರ್, ಅದಕ್ಕೆ ಸಂಬಂಧಪಟ್ಟ ಸರಿ ಉಂಟಾ ಇಲ್ವಾ, ಇದನ್ನು ಹೇಗೆ ಪ್ರಯೋಜನಕಾರಿ ಮಾಡ್ಬೋದು ಅಂತೇಳಿ ತಾವು ಚರ್ಚೆ ಮಾಡಿ. ಒಂದು ಸೆಕೆಂಡ್, ನೀವು ಈ ಕರೆಂಟ್ಗೆ ಇದಕ್ಕೆ ಸಂಬಂಧಪಟ್ಟ ಹೋದ್ರೆ ಈಗಾಗಲೇ ಕಾಲಿಂಗ್ ಗೇಟ್ ಸಂಜೆ ಕೂಡ ಇದೆ. ಈಗಾಗಲೇ ಅಶ್ವಥ್ ನಾರಾಯಣ ಬಹಳಷ್ಟುದಲ್ಲಿ ಚರ್ಚೆ ಮಾಡಿದ ಅದಕ್ಕೆ ಉತ್ತರ ಎಲ್ಲ ಕೂಡ ಕೊಟ್ಟಿದ್ದಾರೆ. ಆದ ಕಾರಣ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಕೂಡ ಆಗ್ತದೆ ಮತ್ತು ಕರೆಂಟ್ ಮಾತಾಡುವಾಗ. ಈಗ ನಾನು ಹೇಳಿದಂತ ಹೇಳಿದರೆ ಇದಕ್ಕೆ ಸೀಮಿತಗೊಳಿಸಿ ತಮ್ಮ ಇದನ್ನು ಮಾತು ವಿಚಾರ ಮಾಡಿ. ಸಭಾಧ್ಯಕ್ಷರೇ, ನಾನು ಹೇಳೋದು ಇಷ್ಟೇ ಸಭಾಧ್ಯಕ್ಷರೇ, ಇವತ್ತು ಏನು OCCC ಇಲ್ಲದೆ ಇವತ್ತು ಬಿಲ್ ತಂದಿದ್ದೀರಾ, ಸಂತೋಷ, ಸರಿ ಮಾಡಿಕೊಡ್ರಿ. OCCC ಇಲ್ಲದೆ ಇವತ್ತು 4 ಲಕ್ಷ ಕುಟುಂಬಗಳು ಇವತ್ತು ಭಾಳ ಕಷ್ಟದಲ್ಲಿ ಸಿಕ್ಕಿದ್ದಾರೆ. ಬಾಡಿಗೆ ಬರುತ್ತೆ ಅಂತೇಳಿ ಕಟ್ಟಿಬಿಟ್ಟು ಲೋನ್ ಕಟ್ಟೋಕ್ಕಾಗದೆ ಮನೆ ಹರಾಜುಗಳಿಗೆ ಬರ್ತಾ ಇದೆ. ಅವರ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಈಗೇನು ಪ್ಲಾನ್ ಸ್ಯಾಂಕ್ಷನ್ ತೊಗೊಂಡು ಡಿವಿಯೇಷನ್ ಆಗಿ ಕೆಲವು ಕಟ್ಟಿದ್ದಾರೆ, ಇದಕ್ಕೆ ಕಟ್ಟೋದಕ್ಕೆ ಸಂಪೂರ್ಣವಾಗಿ ಮನೆ ಮಾಲೀಕರೇ ಕಾರಣಕರ್ತರಲ್ಲ. ಅಧಿಕಾರಿಗಳು ಆವತ್ತೇ ಹೋಗಿ ನಿನ್ನ ಪ್ಲಾನ್ ಸ್ಯಾಂಕ್ಷನ್ ಪ್ರಕಾರ ಕಟ್ಟಪ್ಪ, ನಿನಗೆ ಪವರ್ ಸಿಗಲ್ಲ ಅಂತ ಒಂದು ಸಲಹೆ ಕೊಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ.
ಇವತ್ತು ಆಗಿದ್ದಾಗೋಗಿದೆ, ಓಕೆ ಆಗಿದ್ದಾಗೋಗಿದೆ. ಓಕೆ ಈಗ ಒಂದು ನಂಬಿಕೆ ನಕ್ಷೆ ಅಂತ ಬಂದಿದೆ. ಆ ಡೇಟ್ ಆದಮೇಲೆ ಯಾರೇ ತಪ್ಪು ಮಾಡಿದ್ರು ಅಂಥವ್ರಿಗೆ ಕ್ಷಮೆ ಇಲ್ಲ. ಓಕೆ ಅದಕ್ಕೆ ಹಿಂದೆ ಯಾರನ್ನ ಮಾಡಿರ್ತಾರಲ್ಲ ಅಂಥವ್ರು ಯಾರೇ ಇರಲಿ, ಓಕೆ ಈಗ 58 ನಂಬಿಕೆ ನಕ್ಷೆ ಇದೆ. ಈ 58ವರೆಗೂ ಅದ್ರ ಹಿಂದಕ್ಕೆ 58 ಒಳಗಡೆ ಒಂದು ಇಷ್ಟು ಪರ್ಸೆಂಟೇಜು ಏನೋ ಒಂದು ಮಾಡಿ, ಒಂದು ಪೆನಾಲ್ಟಿನೋ ಏನೋ ಒಂದು ಮಾಡಿ, ಆ ಮನೆಗೆ ಒಂದು ದೀಪ ಆರಿಸೋಂಥ ಕೆಲಸ ಆಗೋದು ಬೇಡ, ಆ ಮನೆ ದೀಪ ಉರಿಯೋಂಥ ಕೆಲಸ ಆಗಲಿ. ಅವ್ರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕಂದ್ರೆ ಮಿನಿಸ್ಟ್ರು ಭಾಳ ಬಡವ್ರ ಜೊತೆ ಬೆಳೆದಿರೋಂಥವ್ರು, ಅವ್ರ ಮೇಲೆ ನಂಬಿಕೆ ಇದೆ. ಕುತ್ಕೊಂಡು ನೆಗೋಷಿಯೇಷನ್ ಮಾಡ್ತಾವ್ರೆ ಸಭಾಧ್ಯಕ್ಷ. ಓಕೆ ಒಂದು ಅಧ್ಯಕ್ಷ ಏನು ಒಂದು ನಿಮಿಷ ಒಂದು ನಿಮಿಷ ಅಣ್ಣ, ಏನೇನೋ ಮಾತಾಡ್ತೀರಿ, 1 ಮಿನಿಟ್ ಕೇಳ. ಅಧ್ಯಕ್ಷರೇ, ನಾನು ಏನು ಹೇಳ್ತಾ ಇದ್ದೀನಿ, 2017ರ ನೋಟಿಫಿಕೇಶನ್ನಲ್ಲಿ ಸೂಪರ್ವೈಸರ್ ಅಂತ ಇದ್ದದ್ದನ್ನು ಅವರು ಸರಿಪಡಿಸ್ಕೊಡ್ತಾರೆ ಹೇಗೆ ಅಂತ ಹೇಳುವಂಥದ್ದನ್ನು ಅದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಹೇಗೆ ಬಂದಿದೆ ಅಂತ ಹೇಳಲ್ಲ. ಎರಡನೇದು, ಈ ಹಿಂದೆ ಅವರ ಅನುಭವದ ಎಕ್ಸ್ಪೀರಿಯನ್ಸ್ನ ಮೇರೆಗೆ ಅವರಿಗೆ ಹೈ ರೈಸ್ ಬಿಲ್ಡಿಂಗ್ ಇತ್ತು. ಒಂದು ಡಿಪ್ಲೊಮಾ ಇಂಜಿನಿಯರ್ ಒಂದು 20 ವರ್ಷ ಅನುಭವ ಇದೆ ಅಂತ ಹೇಳಿದ್ರೆ ಅವನಿಗೆ ಹೈ ರೈಸ್ ಬಿಲ್ಡಿಂಗ್ ಅವಕಾಶಗಳಿತ್ತು. ಇವರು ಈಗ ಆ ಡಿಪ್ಲೊಮಾ ಇಂಜಿನಿಯರ್ಸ್ಗೆ 25 ವರ್ಷ ಆದ ನಂತರ ಅನುಭವ ಇದ್ದ ನಂತರ ಅವನಿಗೆ 60-40 ಏನೋ ಸಹ ಕೊಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಅದಕ್ಕಾಗಿ ಡಿಪ್ಲೊಮಾ ಇಂಜಿನಿಯರ್ಸ್ಗೆ ಪ್ರಯೋಜನ ಆಗುವ ರೀತಿಯಲ್ಲಿ ಮಾಡ್ಲಿಕ್ಕೆ ನಾವು ಸರಿ. ವೇದ್ ವ್ಯಾಸ್ ಅವ್ರದ್ದು ಕ್ವಶನ್ ಏನಿತ್ತು, ಡಿಪ್ಲೊಮಾ ಹೋಲ್ಡರ್ ಸಹ ಎಂಪ್ಯಾನಲ್ಡ್ ಅಲ್ಲಿ ಅವರು ಎಲಿಜಿಬಲ್ ಇದ್ದಾರಾ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದೀನಿ, ಅವರು ಎಲಿಜಿಬಲ್ ಇದ್ದಾರೆ. ಎಷ್ಟು ಮೆಜರ್ಮೆಂಟ್ ತನಕ ಅವ್ರಿಗೆ ಅಧಿಕಾರ ಇದೆ ಅನ್ನೋದು ರೂಲ್ಸ್ ಅಲ್ಲಿ ಹೇಳ್ತೀವಿ, ಈಗಲೇ ಇಲ್ಲಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಸಭಾಧ್ಯಕ್ಷ. ಅವ್ರಿಗೆ ಪೂರಕವಾಗಿ ಒಂದದ್ರಲ್ಲಿ ಪ್ರೊವಿಷನ್ ಮಾಡಿ, ಡೀಮ್ಡ್ ಪರ್ಮಿಷನ್ ಒಂದು ಪ್ರೊವಿಷನ್ ಮಾಡಿ, ಡೀಮ್ಡ್ ಮಾಡ್ತಾ ಇದೀವಿ. ಡೀಮ್ಡ್ ಅವರು ಎನ್ಪ್ಯಾನಲ್ಡ್ ಅವ್ರು ಬಂದು ನೋಡ್ತಾರೆ, ಅವರೆಲ್ಲ ಓಕೆ ಅಂದ್ರೆ ಅದನ್ನ ಪರ್ಮಿಷನ್ ಇಷ್ಟು ದಿನದಲ್ಲಿ ಆಲಿಕ್ರ ಆಟೋಮೆಟಿಕ್ಲಿ ಡೀಮ್ಡ್ ಅಂತ ಹೇಳಿ ಈಗ ಕೆಲಸ ಆಗುತ್ತಲ್ಲ. ಈಗ ಲೈಸೆನ್ಸ್ಗೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ, ಇಷ್ಟು ದಿವಸ ಅಂತ ಫಿಕ್ಸ್ ಮಾಡಿ ಕೊಡದಿದ್ದಲ್ಲಿ ಈಗ ರೂಲ್ಸ್ ಅಲ್ಲಿ ನಾವು ಪ್ರಾವಿಷನ್ ಮಾಡ್ಕೊಡ್ತೀವಿ ಸಭಾಧ್ಯಕ್ಷ. ಎಲ್ಲಾನು ಈಗ ಬಡವರಿಗೆ ಅನುಕೂಲ ಆಗ್ಲಿ ಅಂತ ಮಾಡ್ತಾರೆ ಸಭಾಧ್ಯಕ್ಷ. OCCC ಮತ್ತೆ 30-40 ತನಕ ಎಕ್ಸಂಪ್ಷನ್ ಕೊಡ್ಬೇಕು. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2ರಿಂದ 7ರವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.